ಮಾಡಲಿಕ್ಕೆ ಹೊರಟಿದ್ದು ಇದು ನಿಜವಾಗಿಯೂ ಮೆಚ್ಚುವಂಥ ಕೆಲಸ. ವಿರೋಧ ಪಕ್ಷಗಳು ಇಲ್ದಂಗೆ ಮಾಡಿ ಸ್ವತಃ ತಾವೇ ಡಿಕ್ಟೇಟರ್ ಆಗ್ಲಿಕ್ಕೆ ಹೊರಟಿದ್ದಾರೆ ಅನ್ನುವಂಥ ಮಾತುಗಳು ಕೇಳ್ತಾ ಇದ್ದಾವ. ಏನು ನೋಡ್ಬೇಕಿನ ಭವಿಷ್ಯದಲ್ಲಿ ಏನೇನು ಆಗ್ತದೋ ಅವ್ರ ಸಮಸ್ಯೆಗಳ ಬಗ್ಗೆ ಸಾಕಷ್ಟು ಮಾತಾಡೋದು, ಅದು ಮುಂದಿನ ಎಪಿಸೋಡಲ್ಲಿ ನೋಡೋಣ. ಬಟ್ ಇವತ್ತು ಸಂಜಯ್ ರಾವುತ ಮತ್ತು ವಿರೋಧ ಪಕ್ಷಗಳು ಈ ಒಂದು ಹೇಳಿಕೆ ಕೊಡೋದನ್ನು ನೋಡಿದಾಗ ಇದರ ಬಗ್ಗೆ ನಿಮ್ಮ ಜೊತೆ ಚರ್ಚಿಸ್ಬೇಕನ್ನಿಸ್ತು. ನಿಜವಾಗಿಯೂ ಮೋದಿಯವರು ಮಾಡೋದು ಸರಿನಾ? ಪಕ್ಷಗಳನ್ನ ಇಲ್ಲದಂಗೆ ಮಾಡೋದು, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲೇ ವಿರೋಧ ಪಕ್ಷ ಇರಬೇಕು. ವಿರೋಧ ಪಕ್ಷ ಇಲ್ಲಾಂದ್ರೆ ಒನ್ ಪಾರ್ಟಿ ಸಿಸ್ಟಮ್, ಅದನ್ನು ಇವ್ರ ಉದ್ದೇಶ. ಇಲ್ಲಿ ಶಿವಸೇನೆಯ ಸಂಜಯ್ ರಾವುತ್ ಟೀಕೆ ಮಾಡಿದ್ದು ತಪ್ಪು. ಈ ಭಾಷೆ ಬಳಸೋಕ್ಕಿಂತಲೂ ಸೌಮ್ಯವಾಗಿ ಹೇಳಬೇಕಾಗಿತ್ತು. ಆದರೆ ಅವ್ರಿಗೆ ನೋವಾಗಿದೆ ಅನ್ನೋದು ಸುಳ್ಳೇನಲ್ಲ. ಯಾಕಂದರೆ ಇವತ್ತು ಉದ್ಧವ್ ಠಾಕ್ರೆ ಟೀಮನ್ನೆಲ್ಲ ಪೂರ್ತಿ ಕೊಂಡುಕೊಂಡು ಹೋಗುವಂಥದ್ದು. ಪ್ರಜಾಪ್ರಭುತ್ವದಲ್ಲಿ ದುಡ್ಡಿನ ವ್ಯವಹಾರ ಆಗಬಾರ್ದು. ಇವತ್ತು ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ. ಇದನ್ನು ಗಮನಿಸಿ ಒಟ್ಟಾರೆಯಾಗಿ ಮೋದಿಯವರ ನಡೆ ಪ್ರಜಾಪ್ರಭುತ್ವಕ್ಕೆ ಮಾರಕ ಅಷ್ಟ ಸತ್ಯ. ಅದೇ ಕಾಲಕ್ಕೆ ಸಂಜಯ್ ರಾವುತರ ಭಾಷೆ ಬಿರುಸಾದರೂ ಇದು ವಾಸ್ತವ ಹೌದು ಅಲ್ಲವೋ ಅದನ್ನು ನೀವು ಹೇಳ್ಬೇಕಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನ್ಯೂಸ್ ತರಬೇಕು. ಸತ್ಯದ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.